ಇವತ್ತಿನ ರೆಸಿಪಿನಲ್ಲಿ ತುಂಬಾನೇ ಸಿಂಪಲ್ ಆಗಿರುವಂತ ರೈಸ್ ಮೆನ್ಯೂ ಮಾಡೋದು ನೋಡೋಣ. ತುಂಬಾನೇ ಟೇಸ್ಟಿಯಾಗಿ ಒಂದು ಕ್ವಿಕ್ ಆಗಿ ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಬಿಡ್ಬೋದು. ಇದಕ್ಕೆ ನೋಡಿ ಒಂದು ಕುಕ್ಕರ್ ಬಿಸಿಟ್ಕೊಂಡಿದ್ದೀನಿ. ಸೂಪರ್ ಟೇಸ್ಟಿ ಆಗಿರುವಂತ ಒಂದು ಪ್ಲೇನ್ ರೈಸ್ ಮಾಡ್ಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಸೋಂಪು ಹಾಗೆ 2 ಪಲಾವ್ ಎಲೆ ಕೂಡ ಹಾಕೊಂಡಿದ್ದೀನಿ. ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಈರುಳ್ಳಿ ಪೂರ್ತಿಯಾಗಿ ಬಾಡೋದು ಏನು ಅಗತ್ಯ ಇಲ್ಲ. ಜಸ್ಟ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ಸೊ ನೋಡಿ, ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ತಾನೇ ಫ್ರೆಶ್ ಆಗಿ ನಾನಿಲ್ಲಿ ಮಾಡಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಹಾಕೊಂಡಿದ್ದೀನಿ. ಹಾಕೊಂಡು ಅದನ್ನು ಕೂಡ ಅಷ್ಟೇ ಹಸಿ ವಾಸನೆ ಎಲ್ಲವೂ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಒಂದು ಅರ್ಧದಿಂದ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅವಾಗ ಹಸಿ ವಾಸನೆ ಎಲ್ಲ ಹೋದ್ರೆ ನಿಮ್ಗೆ ಚೆನ್ನಾಗಿರತ್ತೆ, ಪರಿಮಳ ಚೆನ್ನಾಗಿ ಬರುತ್ತೆ ರೈಸ್ನಲ್ಲಿ. ಇವಾಗ ನೋಡಿ, ಇವಾಗ ತಾನೇ ರುಬ್ಕೊಂಡು ಇಟ್ಕೊಡಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಜಾರ್ ಇದು. ಇದನ್ನ ನಾನೆಲ್ಲ ಕ್ಲೀನ್ ಮಾಡ್ತಾ ಇಲ್ಲ. ಇದಕ್ಕೇನೆ ಮಸಾಲೆಗಳನ್ನ ಹಾಕೊಂಡು ರುಬ್ಕೊಳ್ತೀನಿ. ನೋಡಿ, ಇದೇ ಮಿಕ್ಸರ್ ಜಾರ್ನಲ್ಲಿ ನಾನಿಲ್ಲಿ ಉಳಿದಿರುವಂತ ಏನೇನ್ ಮಸಾಲೆ ಬೇಕು ನೋಡಿ ಈ ರೈಸ್ ಮಾಡ್ಕೊಳ್ಳಿಕ್ಕೆ ಅದನ್ನ ಹಾಕೊಳ್ತಾ ಇದೀನಿ. ಒಂದು 4 ಹಸಿ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಮಸಾಲೆ ಏನಿದೆ ನೋಡಿ ತುಂಬಾ ಚೆನ್ನಾಗಾಗುತ್ತೆ. ಒಂದ್ಸರಿ ಖಂಡಿತ ಮಾಡಿ ನೋಡಿ. ನೀವು ಏನಾದ್ರೂ ಇನ್ನೂ ಮಾಡಿಲ್ಲ ಅಂದ್ರೆ ಈ ತರದ್ದು ನೋಡಿ. ಸ್ವಲ್ಪ ಪಾಲಕ್ ಸೊಪ್ಪು ನೋಡಿ, ಒಂದು 4 ರಿಂದ 5 ಹೆಸಳಿದೆ ಎಲೆ ಇದೆ ಅಷ್ಟು ಪಾಲಕ್ ಸೊಪ್ಪು. ಒಂದೇ ಒಂದು ಅರ್ಧ ಹಿಡಿ ಆಗೋಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಪುದೀನ ಸೊಪ್ಪು ಕೂಡ ಹಾಕೋಬೇಕು. ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು, 1 ಇಂಚಿನಷ್ಟು ಚಕ್ಕೆ, 1 ಟೀ ಸ್ಪೂನ್ ಅಷ್ಟು ಮೆಣಸಿನ ಕಾಳು ಹಾಕೊಂಡಿದ್ದೀನಿ, 2 ಏಲಕ್ಕಿ ಹಾಕೊಂಡಿದ್ದೀನಿ, ಸ್ವಲ್ಪ ಲವಂಗ ಕೂಡ ಹಾಕೊಂಡಿದ್ದೀನಿ. ಹಾಗೇನೆ ಇಲ್ಲಿ ಶಾಹಿ ಜೀರಾ ಅಂತ ಏನ್ ಸಿಗುತ್ತೆ ಅದನ್ನು ಕೂಡ ಹಾಕೊಂಡು ನುಣ್ಣಗೆ ರುಬ್ಕೊಂಡ್ ಬರ್ಬೇಕು. ಇವಾಗ ನೋಡಿ, ಈರುಳ್ಳಿ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನೋಡಿ ರುಬ್ಕೊಂಡಂತ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಆ ಎಣ್ಣೆ ಜೊತೆಗೆ ನಾವು ಈ ಮಸಾಲೆ ಏನ್ ರುಬ್ಕೊಂಡಿದೀವಿ ಅದು ಕೂಡ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಹಸಿಯಾಗಿ ರುಬ್ಬಿರೋದ್ರಿಂದ ಎಲ್ಲ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಸೊಪ್ಪಿಂದು ಚೆನ್ನಾಗಿ ಕುದಿಬೇಕು ಸೊಪ್ಪು. ಇವಾಗ ನೋಡಿ, ಇದಕ್ಕೇನೆ ನೋಡಿ ಒಂದೇ ಒಂದು ಅರ್ಧ ಹಿಡಿ ಆಗೋಷ್ಟು ಮಾತ್ರ ಸಬ್ಸಿಗೆ ಸೊಪ್ಪು ಕೂಡ ಇದೆ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ, ರುಬ್ಬಿಲ್ಲ. ಇವಾಗ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಇಡೀದಾಗ ಹಾಕೊಳ್ತಾ ಇದ್ದೀನಿ. ಸ್ವಲ್ಪನೇ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅಂತ ಹೇಳ್ಬೋದು, ಅಷ್ಟು ಹಾಕೊಳ್ಳಿ ಸಾಕಾಗತ್ತೆ. ರುಬ್ಬಕ್ಕೂ ಹಾಕಿದೀವಲ್ಲ. ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕು, ಬಾಡಿಸ್ಕೋಬೇಕು. 1 ನಿಮಿಷನಾದ್ರೂ ಚೆನ್ನಾಗಿ ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಬಾಡಿಸ್ಕೊಳ್ಳಿ. ಹೈ ಫ್ಲೇಮ್ ಇಟ್ರೆ ಬೇಗ ಬೆಂದೋಗುತ್ತೆ, ಸೀದೋಗುತ್ತೆ, ಒಳಗಡೆ ಹಸಿಯಾಗಿ ಹಾಗೆ ಇರುತ್ತೆ, ಸ್ಮೆಲ್ ಹೋಗಿರಲ್ಲ. ಪೂರ್ತಿ ಬೆಂದಾದ್ಮೇಲೆ ನೋಡಿ, ಒಂದು ಟೊಮೆಟೊ ಕೂಡ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಟೊಮೆಟೊ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ಬೇಗನೆ ಸಾಫ್ಟ್ ಆಗಿ ಬೇಯುತ್ತೆ ಟೊಮೆಟೊ. ಇದನ್ನು ಕೂಡ ಅಷ್ಟೇ ಟೊಮೆಟೊನ ಸಾಫ್ಟ್ ಆಗಿ ಬೇಯೋವರೆಗೂ ಬೇಯಿಸ್ಕೊಳ್ಬೇಕು. ತುಂಬಾ ಚೆನ್ನಾಗುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಕೂಡ ಯಾವತ್ತಾದ್ರೂ ಸಿಂಪಲ್ ಆಗಿ ರೈಸ್ ಮೆನು ಮಾಡ್ಬೇಕಂದ್ರೆ ಈ ತರ ಮಾಡ್ಕೊಳ್ಳಿ. ನೋಡಿ, ಈ ತರ ಬೆಂದಿದೆ ಸಾಫ್ಟ್ ಆಗಿ ಟೊಮೆಟೊ. ಇದಕ್ಕೆ ಇವಾಗ ನೀರ್ ಸೇರಿಸ್ಕೊಂಡ್ಬಿಡೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಬಾಸ್ಮತಿ ರೈಸ್ ನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಆಲ್ರೆಡಿ ಒಂದು 15 ನಿಮಿಷ ಮುಂಚೆ. ಇದಕ್ಕೆ 2 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಈಗ 1 ಗ್ಲಾಸ್ಗೆ 2 ಗ್ಲಾಸ್ ಅಷ್ಟು ಮಾತ್ರ ನೀರನ್ನ ಸೇರಿಸ್ಕೋಬೇಕು. ನೆನೆಸಿಟ್ಟಿರೋದ್ರಿಂದ ಜಾಸ್ತಿ ನೀರು ಸೇರಿಸೋ ಅಗತ್ಯ ಇಲ್ಲ. ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಿಂಬೆ ಹಣ್ಣಿನ ರಸ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇನ್ನೇನು ಕುದಿ ಬರ್ತಾ ಇದೆ ನೀರು ಅನ್ನುವಾಗ ಅಕ್ಕಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬಾಸ್ಮತಿ ರೈಸ್. ನೀವು ನಾರ್ಮಲ್ ಸೋನಾ ಮಸೂರಿ ರೈಸ್ ಅಲ್ಲಿ ಕೂಡ ಮಾಡಿದ್ರು ಕೂಡ ಇದು ತುಂಬಾನೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಂದ್ಸರಿ ಖಂಡಿತ ಈ ಮೆಥಡ್ ಅಲ್ಲಿ ಈ ಇಂಗ್ರೀಡಿಯೆಂಟ್ಸ್ ನ ಹಾಕೊಂಡು ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ತುಂಬಾ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಕೊನೆಯದಾಗಿ ಕುಕ್ಕರ್ ಲಿಡ್ ನಾನಲ್ಲಿ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮ್ ಇಟ್ಕೊಂಡು ಒಂದೇ ಒಂದು ವಿಜಲ್ನ ಕೂಗ್ಸಿದ್ರೆ ಉದ್ರುದ್ರಾಗಿರುವಂತ ಈ ಪ್ಲೇನ್ ಕುಸ್ಕ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಖಂಡಿತ ಒಂದ್ಸರಿ ನೀವು ಕೂಡ ಮಾಡಿ ನೋಡಿ. ನೋಡಿ, ಬಾಸ್ಮತಿ ರೈಸ್ ಆಗಿರೋದ್ರಿಂದ ನಾ ಕುಕ್ಕರ್ ಅಲ್ಲೇ ಮಾಡ್ಕೊಂಡಿದ್ದೀನಿ, ಏನ್ ತೊಂದರೆ ಇಲ್ಲ. ನೀವು ಓಪನ್ ಲಿಡ್ ಅಲ್ಲಿ ಮಾಡಿದ್ರೆ ಸ್ವಲ್ಪ ಪೂರ್ತಿ ಉದುರುದ್ರಾಗುತ್ತೆ. ಅಷ್ಟು ಉದುರುದ್ರಾಗಿ ನಮ್ಮನೇಲಿ ಇಷ್ಟಪಡಲ್ಲ. ಹಾಗಾಗಿ ಕುಕ್ಕರ್ ನಲ್ಲಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಆದ್ರೂ ಕೂಡ ಎಷ್ಟು ಉದುರುದ್ರಾಗಿದೆ ನೀವು ನೋಡ್ತಿರ್ಬೋದು. ಓಪನ್ ಲಿಡ್ ಅಲ್ಲಿ ಬೇಕಿದ್ರೆ ಓಪನ್ ಪಾತ್ರೆಯಲ್ಲಿ ಕೂಡ ನೀವು ಈ ರೈಸ್ ಅನ್ನ ಮಾಡ್ಕೋಬಹುದು. ಅದು ಕೂಡ ರುಚಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇದ್ರ ಜೊತೆಗೆ ನೋಡಿ, ನಾನಿಲ್ಲಿ ಪೆಪ್ಪರ್ ಫ್ರೈ ಮಾಡಿದ್ದೆ, ಚಿಕನ್ ಪೆಪ್ಪರ್ ಫ್ರೈ. ಅದ್ರ ಜೊತೆ ಅಂತೂ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಟೇಸ್ಟು. ಈ ತರ ಪ್ಲೇನ್ ಕುಸ್ಕ ಜೊತೆ ಈ ತರ ಪೆಪ್ಪರ್ ಫ್ರೈನ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ. ಈ ಪೆಪ್ಪರ್ ಫ್ರೈ ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡಿ, ಅಲ್ಲೂ ಕೂಡ ಹಾಕಿದ್ದೀನಿ ಲಿಂಕು. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.